ಹಾಯ್ ಫ್ರೆಂಡ್ಸ್, ಇವತ್ತು ಏನನ್ನು ಸಾಧಿಸಿರೋ ಒಂದು ಛಲ ನಮ್ಮ ಮುಖದಲ್ಲಿ ತೇಜಸ್ಸು ಕಾಣ್ತಾ ಇದೆ. ಯಾಕಂದ್ರೆ ನಾವು ಇಷ್ಟು ವರ್ಷ ಪ್ಲಾನ್ ಮಾಡಿದ್ರು ಕೂಡ ಒಂದ್ಸಲನೂ ಎಲ್ಲೂ ಹೋಗಕ್ಕೆ ಆಗ್ತಿರ್ಲಿಲ್ಲ. ಒಂದು ವಾರದ ಮುಂಚೆ 15 ದಿನ ಮುಂಚೆ ಪ್ಲಾನ್ ಮಾಡ್ತಿದ್ವಿ, ಅದು ಯಾವುದೂ ಸಕ್ಸಸ್ ಆಗ್ತಿರ್ಲಿಲ್ಲ. ಆದ್ರೆ ನಿನ್ನೆ ರಾತ್ರಿನೇ ಪ್ಲಾನ್ ಮಾಡಿ ಸಕ್ಸಸ್ ಆಗಿದೆ. ಒಂದು ದೂರಿಗೆ ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತೀವಿ ಅಂತ ನಿಮಗೆ ಹೇಳ್ತೀವಿ. ಇವರೆಲ್ಲ ಹೋಗ್ತಾ ಇದೀವಿ. ದೊಡ್ಡ ದೊಡ್ಡ ಮನುಷ್ಯರು. ಸೊ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ಪ್ರತಿಯೊಂದು ಅಪ್ಡೇಟ್ ಕೊಡ್ತೀವಿ. ಅಲ್ಲಿವರೆಗೂ ನಾವು ಹೋಗ್ತಿರೋದು ಇವಾಗ ಯಲ್ಲಾಪುರ ರೋಡಲ್ಲಿ. ಯಾಕಂದರೆ ನಾವು ಎಲ್ಲೇ ಹೋಗ್ಬೇಕಂದ್ರೂ ಕೂಡ ಈ ದಾರಿಯಿಂದ ಹೋದರೆ ತುಂಬ ಹತ್ತಿರ ಆಗುತ್ತೆ. ಅದಕ್ಕೋಸ್ಕರ ನಾವು ಇದೇ ದಾರಿ ಹೋಗ್ತಾ ಇದ್ವಿ. ರೋಡ್ ತುಂಬ ಚಿಕ್ಕದಿದ್ರೂ ತುಂಬ ಹುಷಾರಾಗಿ ಹೋಗಬೇಕಾಗತ್ತೆ. ಯಲ್ಲಾಪುರ ಹೋದ್ಮೇಲೆ ಟ್ಯಾಂಕ್ ಫುಲ್ ಮಾಡ್ಕೊಂಡ್ವಿ. ಫುಲ್ ಮಾಡಿದ್ಮೇಲೆ ನಾವು ತಕ್ಷಣ ತಿಂಡಿ ಮಾಡಬೇಕಂತ ಅಂದ್ಕೊಂಡ್ವಿ. ಅದಕ್ಕೋಸ್ಕರ ಅಲ್ಲೇ ತಿಂಡಿ ಮಾಡ್ಕೊಂಡ್ವಿ. ಯಾಕಂದರೆ ಮುಂದೆ ಎಲ್ಲೂ ನಿಲ್ಲಿಸೋ ಥರ ಇರಲಿಲ್ಲ. ಯಾಕಂದರೆ ನಾವು ತುಂಬ ದೂರ ಹೋಗಬೇಕಾಗಿರೋದು. ಯಲ್ಲಾಪುರಲ್ಲಿ ತಿಂಡಿ ಮಾಡ್ಕೊಂಡ್ವಿ. ನೆಕ್ಸ್ಟ್ ಈಗ ನಮ್ಮ ನಡೆ ಬಸ್ ಸ್ಟ್ಯಾಂಡ್ ಕಡೆ ಅಲ್ಲ, ಮಂತ್ರಾಲಯದ ಕಡೆ. ಈಗ ನಾವು ಹುಬ್ಬಳ್ಳಿ ನ್ಯಾಷನಲ್ ಮಾರ್ಕೆಟಿಗೆ ಬಂದಿದ್ದೀವಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ. ಅಂಗಡಿ ಇನ್ನೂ ತೆಗ್ದಿಲ್ಲ, 10:30 ಅಂತ ಹೇಳಿದ್ದಾರೆ. ಅಂಗಡಿ ಓಪನ್ ಆಗೋವರೆಗೂ ಸ್ವಲ್ಪ ಟೀ ಕುಡಿಯೋಣ ಅಂತ ನಾವೆಲ್ಲರೂ ವೇಟ್ ಮಾಡಿದ್ವಿ. ಬಟ್ ಅಂಗಡಿ ಓಪನ್ ಆದಮೇಲೆ ಪ್ರತಿಯೊಬ್ಬರಿಗೂ ಏನೇನು ಬೇಕೋ ಅದನ್ನೆಲ್ಲ ಶಾಪಿಂಗ್ ಮಾಡ್ಕೊಂಡ್ವಿ. ಯಾಕಂದರೆ ಇಲ್ಲಿ ತುಂಬ ಚೀಪ್ ರೇಟಲ್ಲಿ ಸಿಗುತ್ತೆ ಅಂತ. ಅಲ್ಲಿಂದ ನಾವು ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಪ್ಲ್ಯಾನ್ ಇದ್ದಿದ್ದು ನಾವು ಹೋಗೋ ಡೆಸ್ಟಿನೇಷನ್ಗಿಂತ ಮುಂಚೆ ಯಾವ್ಯಾವ ಪ್ಲೇಸ್ ಸಿಗುತ್ತೋ ಅದನ್ನೆಲ್ಲದನ್ನು ಕೂಡ ಸರ್ಚ್ ಮಾಡಿ ಅಲ್ಲಿಂದನೇ ನಾವು ನೋಡ್ತಾ ಹೋಗೋಣ ಅಂತ. ಸೊ ಅದೇ ರೀತಿ ಮಾಡಿ. ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಮಳೆ, ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಕೊಪ್ಪಳ ಡಿಸ್ಟ್ರಿಕ್ಟಲ್ಲಿರುವಂಥ ಹುಲಿಗೆಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲಿದೆ, ಮೈಕೋರಿಗೆ ಅಷ್ಟು ಹೊಟ್ಟೆ ಹಸಿತಾ ಇತ್ತು. ಅದಕ್ಕೋಸ್ಕರ ಊಟ ಮಾಡಕ್ಕೆ ಬಂದಿದ್ದೀವಿ ಹೋಟೆಲ್ಗೆ. ಊಟದ ಟೈಮ್ ತುಂಬ ಆಯಿತು ಅಂತ ನಾವು ಅನ್ನ ಸಾಂಬಾರು ಅಷ್ಟೇ ತಿನ್ಕೊಂಡ್ವಿ. ಸೊ ಇಲ್ಲಿಂದ ಊಟ ಮಾಡಿಕೊಂಡು ಹುಲಿಗೆಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇನೋ ಒಂಥರ ಜಾತ್ರೆ ಇದ್ದಾಗಿದೆ, ನೋಡುವ ಏನಾಗುತ್ತೆ ಅಂತ. ಫೈನಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನ ತುಂಬ ಚಿಕ್ಕದಿದೆ ಅಂದ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ದೊಡ್ಡದಿದೆ. ಸಿಕ್ಕಾಪಟ್ಟೆ ದೊಡ್ಡ ದೇವಸ್ಥಾನ, ತುಂಬ ಕಲರ್ಫುಲ್ ಆಗಿದೆ. ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಕಾಲು ತೊಳ್ಕೊಂಡು ಹೋಗೋ ಸಂಪ್ರದಾಯ ಇತ್ತು. ಅದೇ ರೀತಿ ಮಾಡಿಕೊಂಡು ನಾವೆಲ್ಲರೂ ಕೂಡ ಲೈನು ಅಷ್ಟೊಂದು ದೊಡ್ಡದಿರಲಿಲ್ಲ. ಯಾಕಂದರೆ ನಾವು ಲೇಟಾಗಿ ಹೋಗಿರೋದ್ರಿಂದ ಎಲ್ಲರೂ ಹೋಗಿಬಿಟ್ಟಿದ್ರು. ಸೊ ಇದು ಹುಲಿಗೆಮ್ಮ ದೇವಿ, ತುಂಬ ಪವರ್ಫುಲ್ ದೇವತೆ. ನಾವು ಮನಸ್ಸಲ್ಲಿ ಬೇಡ್ಕೊಂಡು ಈ ಕಲ್ಲನ್ನು ಎತ್ತಿದರೆ ನಮ್ಮ ಆಸೆ ಎಲ್ಲ ಈಡೇರುತ್ತಂತೆ. ಇಲ್ಲಾಂದರೆ ಈ ಕಲ್ಲು ಬರಲ್ಲ ಅಂತ, ಈಡೇರಲ್ಲ ಅಂದರೆ. ಸೊ ನಾನು ಬೇಡ್ಕೊಂಡು ಎತ್ತಿದ್ದೀನಿ. ಮುಂದೆ ನೋಡೋಣ ಏನಾಗುತ್ತೆ ಅಂತ.